ಹಾಯ್ ಹಲೋ ನಮಸ್ಕಾರ. ಕರಾವಳಿ ಮಲೆನಾಡು ಬ್ಲಾಗ್ಸ್ ಆ್ಯಂಡ್ ರೆಸಿಪಿ ಚಾನಲಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ 2 ಬ್ಲೌಸ್ ಪೀಸಿನಿಂದ ತುಂಬ ಚೆನ್ನಾಗಿ ಸಿಂಪಲ್ಲಾಗಿ 2 ರಿಂದ 4 ನಿಮಿಷದ ಒಳಗಡೆ ವರಮಹಾಲಕ್ಷ್ಮಿ ದೇವಿಯನ್ನು ಸೇಮ್ ಸೀರೆ ಥರನೇ ಈ ಬ್ಲೌಸ್ ಪೀಸಿಂದ ಹೇಗೆ ಉಡಿಸೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾವು 2 ಬ್ಲೌಸ್ ಪೀಸನ್ನು ತೆಗೆದುಕೊಂಡಿದ್ದೀವಿ. ಒಂದು ಈ ಬಿಡಿ ಬ್ಲೌಸ್ ಪೀಸ್ ಇದೆಯಲ್ಲ, ಅದು 1 ಮೀಟರಿಂದು, ಹಾಗೂ ಇನ್ನೊಂದು ಬ್ಲೌಸ್ ಪೀಸ್ 80 ಸೆಂಟಿಮೀಟರಿಂದು. ಫಸ್ಟ್ ದೊಡ್ಡ ಬ್ಲೌಸ್ ಪೀಸ್ನ ಹಿಂದೆ ಕೆಳಗಡೆ ಇಡಬೇಕು. ಅದ್ರ ಮೇಲೆ ಚಿಕ್ಕ ಬ್ಲೌಸ್ ಪೀಸನ್ನು ಇಟ್ಟು ಈ ಥರ ನೆರಿಗೆ ಮಾಡಿ ಮಡಚ್ಕೊಳ್ಬೇಕು. ಆದಷ್ಟು ಕಾಟನ್ ಬ್ಲೌಸ್ ಪೀಸನ್ನೇ ತೊಗೊಂಡ್ರೆ ಭಾರಿ ಒಳ್ಳೆಯದು. ನೆರಿಗೆಗಳು ತುಂಬ ಚೆನ್ನಾಗಿ ಸ್ಟಿಫಾಗಿ ಕೂರ್ತವೆ. ಮತ್ತು ಇದ್ರ ಕಾರ್ನರಿಗೆ ಕ್ಲಿಪ್ಪನ್ನು ಹಾಕಿ. ಕ್ಲಿಪ್ ಅಥವಾ ಸೇಫ್ಟಿ ಪಿನ್ ಬೇಕಾದರೂ ಹಾಕ್ಬೋದು. ಕ್ಲಿಪ್ ತೆಗಿಲಿಕ್ಕೆ ಬೇಗ ಈಸಿ ಅಂತ ನಾನು ಕ್ಲಿಪ್ಪನ್ನೇ ಹಾಕಿದ್ದೀವಿ. ನೋಡಿ, ಈ ಥರ ರೆಡಿ ಮಾಡಿಟ್ಕೊಳ್ಳಿ. ಇವಾಗ ಇಲ್ಲಿ ಒಂದು ಬಿಂದಿಗೆಯನ್ನು ನೀರು ತುಂಬಿಸಿ ಇಟ್ಟಿದ್ದೀವಿ. ನಿಮ್ಮ ಸಂಪ್ರದಾಯದ ಪ್ರಕಾರ ಕೆಲವೊಬ್ಬರ ಮನೆಯಲ್ಲಿ ಗೋಧಿ, ಅಕ್ಕಿ, ನೀರು ತುಂಬಿಸ್ತಾರೆ. ನಿಮ್ಮ ಸಂಪ್ರದಾಯದ ಪ್ರಕಾರ ಏನು ಅದನ್ನು ತುಂಬಿಸಿ. ಇವಾಗ ಈ ಬಿಂದಿಗೆ ಒಳಗಡೆ ಈ ನೆರಿಗೆಗಳು ನಮಗೆ ಎಷ್ಟು ಆಚೆ ಇರಬೇಕು, ಎಷ್ಟು ಉದ್ದ ಬೇಕು ಅಷ್ಟು ನೋಡಿ ಆಚೆ ಇಡಿ. ಉದ್ದ ಇದ್ರೇ ತುಂಬ ಚೆನ್ನಾಗಿರುತ್ತದೆ ಅಂತ ನಾವು ಸ್ವಲ್ಪ ಉದ್ದನೇ ಇಟ್ಟಿದ್ದೀವಿ. ಮತ್ತು ಉಳಿದಂತಹ ಬಟ್ಟೆ ಭಾಗನ ಆ ಕೊಡದ ಒಳಗಡೆ ಬಿಂದಿಗೆ ಒಳಗಡೆ ಸೇರಿಸಿ, ಮತ್ತು ಅದರ ಮೇಲೆ ಒಂದು ಕಾಯಿ ಇಟ್ಟಿದ್ದೀವಿ ಕಳಸಕ್ಕೆ, ಹಾಗೂ ಲಕ್ಷ್ಮೀ ದೇವಿಯ ಮುಖವಾಡವನ್ನು ಇಟ್ಟು ಅದಕ್ಕೆ ಬೇಕಾದಂತಹ ಹಾರ, ಹೂವಿನ ಹಾರ, ಸರಗಳು ಇದರಿಂದೆಲ್ಲ ಅಲಂಕಾರ ಮಾಡಿ. ಹಿಂದೆ ನಾವು ಕೋಲು ಕಟ್ಟಿದ್ದೀವಲ್ಲ, ಅದು ಆಪ್ಷನಲ್. ಬೇಕಾದರೆ ನೀವು ಅದ್ರ ಮೇಲೆ ಏನಾದರೂ ಹಾರ ಹಾಕಬೇಕು ಅಥವಾ ಬಳೆ ಇಡಬೇಕು ಅಂದರೆ ಕಟ್ಕೋಬೋದು. ಇಲ್ಲ ಅಂದ್ರೆ ಕೋಲ್ ಇಲ್ಲದೇ ಈ ಥರ ಕೇವಲ 2 ಬ್ಲೌಸ್ ಪೀಸಿನಿಂದ ವರಮಹಾಲಕ್ಷ್ಮಿ ದೇವಿಯನ್ನು ಪಟಾಪಟಾಗಿ 2 ರಿಂದ 3 ನಿಮಿಷದ ಒಳಗಡೆ ತುಂಬ ಸುಂದರವಾಗಿ ರೆಡಿ ಮಾಡ್ಕೊಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಂದರವಾಗಿ ಕಾಣುತ್ತಿದೆ ಅಂತ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇನ್ನು ನನ್ನ ಚಾನೆಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದಿರಿ. ಇನ್ನೊಂದು ಹೊಸದಾದ ವಿಡಿಯೋನಿಗೆ ಸಿಗುತ್ತೇನೆ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್. ಥ್ಯಾಂಕ್ ಯು ಫ್ರೆಂಡ್ಸ್.